ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಒಂದು ರೆಸಾರ್ಟಿಗೆ ಹೋಗ್ಬೇಕಂತಂದು ಪ್ಲ್ಯಾನ್ ಮಾಡಿಕೊಂಡು ಹೊಂಟಿದ್ವಿ ನೋಡ್ರಿ. ಯಾಕಂದ್ರೆ ನನ್ನ ಮಗಂದು ಸ್ಕೂಲ್ ರಜೆ ಇತ್ತು. ಇಲ್ಲಿ ಸಮ್ಮರ್ ಹಾಲಿಡೇ ನಡೆದೈತಿ ಇವಾಗ ಇಲ್ಲಿ ಅಸ್ಸಾಂ ಸ್ಕೂಲ್ನಾಗ. ಹಾಗಾಗಿ ನಾವು ಇವರು ಒಂದು ವಾರ ರಜೆ ತೊಗೊಂಡಿದ್ರು. ಇವ್ರನ್ನೆಲ್ಲ ಆಟ ಆಡ್ಸಕ್ಕೆ ಎಲ್ಲರೂ ಸುತ್ತಾಡ್ಕೊಂಡು ಬಂದ್ರಾಯ್ತು, ಟ್ರಿಪ್ ಮಾಡಿದ್ರಾಯ್ತು ಅಂತಂದು. ಸೊ ಹಾಗಾಗಿ ಹೊಂಟಿದ್ವಿ. ನಾವು ಮನೆ ಬಿಟ್ಟಾಗ ಮಧ್ಯಾಹ್ನ 2 ಗಂಟೆ ಆಗಿತ್ತು. ನೋಡಾಕರ ವ್ಯೂ ಎಷ್ಟು ಚಂದ ಕಾಣತೈತಿ. ಬಟ್ ಹೊರಗಡೆ ಹೋದ್ರೆ ಸಿಕ್ಕಾಪಟ್ಟೆ ಕಾರ್ ಬಿಟ್ಟು AC ಬಿಟ್ಟು ಕೆಳಗೆ ಇಳಿದ್ರೆ ಸಿಕ್ಕಾಪಟ್ಟೆ ಬಿಸಿಲು. ನೋಡಾಕ ಎಷ್ಟು ಚಂದ ಕಾಣತೈತಿ. ವೆದರ್ ಎಲ್ಲ ಗ್ರೀನ್, ಎಲ್ಲಿ ನೋಡ್ತೀಯಲ್ಲ ಅಸ್ಸಾಂ ತುಂಬ ಬರೀ ಗ್ರೀನಾಗಿ ಕಾಣುತ್ತೆ. ಎಂಟ್ರಾಗಿ ಗಾಡಿ ಎಲ್ಲ ಪಾರ್ಕ್ ಮಾಡಿ ಎಂಟ್ರಿ ಫೀಸ್ ಇತ್ತು, ಅದೆಲ್ಲ ತೊಗೊಂಡು ಬಂದ್ವಿ. ಇಲ್ಲೇ ಲೆಫ್ಟ್ ಸೈಡಿಗೆ ಮಕ್ಕಳಿಗೆ ಆಟ ಆಡೋಕ್ಕೆ ಪಾರ್ಕ್ ಎಲ್ಲ ಮಾಡಿದ್ರು. ಫಸ್ಟ್ ನಮ್ಮ ಆರ್ಯನ್ ಕಣ್ಣು ಹೋಗಿದ್ದ ಅಲ್ಲೇ ಏನೇನೈತಿ ಪಾರ್ಕ್ ಒಳಗೆ, ಯಾವ್ಯಾವ ಥರ ಅದಾವು ನೋಡ್ಕೊಂಬಂದ್ರಾಯ್ತು ಟಾಯ್ಸ್ ಎಲ್ಲ ಆಟ ಆಡೋಕ್ಕಂತಂದು. ಹೋಗುಣ ಬಾ ಅಂತಂದು ಅನ್ನತಿದ್ರು ಅವ್ರ ಅಪ್ಪಾಗ. ಪರ್ ಚೈಲ್ಡ್ ಅಲ್ಲೇ 200 ರುಪೀಸ್ ಏನೋ ಇತ್ತು ಫೀಸ್. ಬಟ್ ನಾವು ಇವಾಗಲೇ ಬೇಡ, ಭಾಳ ಬಿಸಿಲಿತ್ತಲ್ಲ. ಸೊ ಆಮೇಲೆ ಹೋದ್ರಾಯ್ತು ಅಂತಂದು ಸ್ವಿಮ್ಮಿಂಗ್ ಪೂಲ್ ಅದೆಲ್ಲ ಇತ್ತು. ಸ್ವಲ್ಪ ರೆಸ್ಟೋರೆಂಟ್ಗೆಲ್ಲ ಹೋಗಿ ಏನಾರು ಊಟ ಮಾಡಿಕೊಂಡು ಆಮೇಲೆ ಕರ್ಕೊಂಬಂದ್ರಾಯ್ತು ಅಂತಂದು ಹೊಂಟಿದ್ವಿ. Where the neon glows, every block tells a tale the whole city knows. Rhythms in the shadows where the cold wind blows. Life's a gamble on these streets. ಇದ ನೋಡ್ರಿ ಆ ರೆಸಾರ್ಟ್ ನೇಮ್ ಕೃಷ್ಣಚೂರ ರೆಸಾರ್ಟ್ ಅಂತಂದು. ಇಲ್ಲಿ ಮುಂದ್ಗಡೆ ಎಲ್ಲ ಫೋಟೋಸ್ ಎಲ್ಲ ತಕ್ಕೊಳಕ್ಕೆ ಜಾಗ ಇತ್ತು, ಗಾರ್ಡನ್ ಎಲ್ಲ ಇದ್ವು. Life's a gamble on these streets, anything goes. Boom bap echoes through the alleys at night. Soulful samples lift the darkness to light. Deep kicks pounds like a heartbeat fight. These gritty vibes keep my story in sight. Graffiti on the walls paint the struggle and climb. The clock keeps spinning but I'm owning my time. ನನ್ನ ವಿಡಿಯೋ ತುಂಬ ನೀವೇನು ನೋಡ್ತೀರ ಅಂದ್ರೆ ಜಾಸ್ತಿ ನೀವು ಈ 3 ಜನ ನೋಡ್ತೀರಿ. ಯಾಕಂದ್ರೆ ನಾನು ವಿಡಿಯೋ ಮಾಡತ್ತಿದ್ರಿಂದ ನಾನು ಬರೀ ಅವ್ರನ್ನ ತೋರಿಸಿದ್ದೀನಿ. ಅದ್ರಾಗ ಎಸ್ಪೆಷಲಿ ನನ್ನ ಮಗಳಂತೂ ಅವರಪ್ಪನ ಬಿಟ್ಟು ಅಲ್ಲಿ ಸರಿಯಂಗಿಲ್ಲ. ಆಕೆ ಮನ್ಯಾಗೂ ಹಂಗೆ, ಎಲ್ಲಿ ಹೋದ್ರೂ ಹಾಗೆ. ಅವರಪ್ಪ ಆಕಿನ ಬಿಟ್ಟು ದಾಟಿದ್ರು ಅವರು ಪಾರ್ಕಿಗೆ ಹೋಗ್ಬೇಕಂತಂದು. ಅದಕ್ಕೆ ಅಷ್ಟಕ್ಕೆ ಸಿಟ್ಟು ಮಾಡ್ಕೊಂಡು ನಿಂತಾಳೆ ನೋಡ್ರಿ. ಹೆಣ್ಮಕ್ಳು ಹಂಗಲ್ಲ, ಸ್ವಲ್ಪಕ್ಕೂ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ. ಅದ್ರಾಗ ಅವರಪ್ಪನ ಜೋಡಿ ಅಂತೂ ಭಾಳ ಚಂದ ಮಾಡ್ತಾರೆ, ನೋಡಕ್ಕೆ ಚಂದ ಭಾಳ. ಇದು ಪಾರ್ಟಿ ಹಾಲೆಲ್ಲ ನೋಡಿದ್ವಿ. ಮತ್ತು ಸುತ್ತಮುತ್ತಲ ಎಲ್ಲ ರೆಸಾರ್ಟ್ ಒಂದು ರೌಂಡ್ ತಿರುಗ್ಯಾಡಿದ ಮೇಲೆ ಹೊಟ್ಟೆ ಚೂರನ್ ಹಾಕತ್ತೆ. ಸೊ ಊಟ ಮಾಡಿದ್ರೆ ಆಯ್ತಂತಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ. ಏನು ಸಿಗಿತ್ರಿ ಇಲ್ಲಾರ ಭಾಳ ಅಂದ್ರೆ ಅದ ಪನ್ನೀರ್, ಅದ ರೋಟಿ, ಬದ್ಲಕ್ಕನು. ನಾವು ಅದನ್ನ ತಿಂದ್ವಿ. Like a heartbeat fight. These gritty vibes keep my story inside. Boom echoes through the alleys at night. Soulful samples lift the darkness to light. Deep kicks pounds like a heartbeat fight. ನಮ್ಮ ಅಮ್ಮ ನೋಡ್ರಿ ಹೆಂಗೆ ಆಟ ಆಡತ್ತಾಳ ಅಲ್ಲಿ. ಆಕೆ ಹಾಗೆ ಅವರಪ್ಪ ಎಲ್ಲಿ ಕುಂದಿರ್ತಾರೆ ಅಲ್ಲೇ ಕುಂದಿರೋದು, ಅವ್ರ ಜೋಡಿನೇ ಊಟ ಮಾಡೋದು ಎಲ್ಲ ಅವ್ರ ಥರನ ಅವ್ರ ಜೋಡಿನೇ ಮಾಡ್ತಾಳೆ. ಅವ್ರನ್ನ ಬಿಟ್ಟು ಇರಲ್ರಿ ಈಕೆ. ಡ್ಯೂಟಿ ಮೇಲೆ ಅವರೆಲ್ಲರ ಒಂದು ಸ್ವಲ್ಪ ದಿನ ಊರಿಗೆ ಹೋದ್ರಂದ್ರೆ ಬೇರೆ ಕಡೆ ಅವ್ರು ಬರೋ ತನೂ ಹಂಗೆ ಸಿಕ್ಕಾಪಟ್ಟೆ ಅಳೋದು, ಜ್ವರ ಅದು ಬರೋದು ಆಗುತ್ತೆ. ಆಕಿನ ನೋಡಾಕತ್ತಿದ್ರೆ ನಾನು ಸಣ್ಣಕ್ಕಿದ್ದಾಗಿಂದ ನನಗೆ ನೆನಪಾಗತ್ತಿತ್ತು. ಏನೋ ಒಂಥರ ಹಳೆ ನೆನಪು ಅಂತಾರಲ್ಲ,
ನಾವು ಸಣ್ಣವರಿದ್ದಾಗ ಜಾಸ್ತಿ ತಂದೆಗೆ ಅಟ್ಯಾಚ್ ಇರ್ತೀವಿ. ಬಟ್ ತಿಳುವಳಿಕೆ ಬಂದಂಗೆ ತಾಯಿ ಹತ್ರ ಆಗ್ತೀವಲ್ಲ, ಆವಾಗ ನನಗೂ ನೆನಪಾಯ್ತದು. ಏಕೆಂದ್ರೆ ಬಯಸಿ ಭಾಳ ದೇವರಿಗೆಲ್ಲ ಹರಕೆ ಕಟ್ಕೊಂಡು ಹುಟ್ಟಿದ ಮಗಳಕ್ಕಿ ನನಗೆ. ನಾನು ಅದನ್ನೇ ಅನ್ಕೋತಿದ್ದೆ, ನಾ ಪ್ರೆಗ್ನೆನ್ಸಿ ಟೈಮ್ನಾಗ ನನಗೆ ಹೆಣ್ಮಗು ಆಗಲಿ, ನನಗೇನೇನು ಸಿಕ್ಕಿಲ್ಲಲ್ಲ, ನಾ ಅದನ್ನು ನನ್ನ ಮಗಳಿಗೆ ಕೊಡ್ಬೇಕು ಅಂತಂದು. ಯಾಕಂದ್ರೆ ನಾನು ತಂದೆ ಪ್ರೀತಿಯೇನೋ ಅನುಭವಿಸಿದೆ, ಭಾಳ ಚಲೋ ಇದ್ದೆ, ನಮ್ಮ ಅಪ್ಪನ ಜೋಡಿ ಬಾಂಡಿಂಗ್ ಭಾಳ ಚಲೋ ಇತ್ತು. ಬಟ್ ನಂಗೆ ಯಾವಾಗ ತಾಯಿ ಪ್ರೀತಿ ಗೊತ್ತಾಗತ್ತಲ್ಲ, ತಿಳುವಳಿಕೆ ಬಂದಂಗೆ ಆಯ್ತು, ಅಮ್ಮನ ಜೋಡಿ ಜಾಸ್ತಿ ಅಟ್ಯಾಚ್ಮೆಂಟ್ ಬೆಳಿಬೇಕು ಅನ್ನೋ ಟೈಮ್ನಾಗ ನಮ್ಮ ಮಮ್ಮಿ ತೀರ್ಕೊಂಡ್ಬಿಟ್ರು. ಸೊ ಅವಾಗ ನಂಗೆ ಭಾಳ ಬೇಜಾರಾಗ್ಬಿಡ್ತೆ. ಯಾಕಂದ್ರೆ ಯಾವಾಗೂ ಜಾಸ್ತಿ ನೆನಪಾಗಂಗಿಲ್ಲ ರೀ ತಾಯಿ. ಯಾವಾಗ ಜಾಸ್ತಿ ನೆನಪಾಗೋದಂದ್ರೆ ಮದುವೆ ಟೈಮ್ನಾಗ, ಇಲ್ಲ ಆಕಿನ ಪ್ರೆಗ್ನೆನ್ಸಿ ಟೈಮ್ನಾಗ ಹೆಣ್ಮಗು, ಆಮೇಲೆ ಆಕಿಂದ ಡೆಲಿವರಿ ಟೈಮ್ನಾಗ ಭಾಳ ನೆನಪಕ್ಕ. ತಾಯಿ ಇರಬೇಕು ಅಂತ ಭಾಳ ಅನಿಸುತ್ತೆ. ನನಗೆ ಅದೆಲ್ಲ ಸಿಗಲಿಲ್ಲ. ಸೊ ನಾನು ಪ್ರೆಗ್ನೆನ್ಸಿ ಟೈಮ್ನಾಗ ನಾನು ಅದನ್ನ ಅನ್ಕೋತಿದ್ದೆ, ಒಬ್ಬ ಮಗ ಅದಾನಪ್ಪ ದೇವ್ರೆ, ಒಂದು ಹೆಣ್ಮಗುನ ಕೊಡು, ನಾನು ಏನೇನು ಅನುಭವಿಸಿಲ್ಲಲ್ಲ ಅದೆಲ್ಲ ಪ್ರೀತಿ ನಾನು ನನ್ನ ಮಗಳಿಗೆ ಕೊಡಬೇಕು ಅಂತಂದು. ನನ್ನ ಆಸೆ ಪ್ರಕಾರನ ನನಗೆ ಹೆಣ್ಮಗುನೂ ಆಯಿತು. ಇವಾಗ ಅವರಿಬ್ಬರು ನೋಡಕತ್ರ ಅದೊಂಥರ ಖುಷಿ ನನಗೆ. ಎಷ್ಟು ಚಂದ ಆಕಿ ಅವ್ರ ಅಪ್ಪನ ಜೋಡಿ ಬಾಂಡಿಂಗ್ ಅಷ್ಟು ಚಂದ ಐತಿ. ನಾನು ಅಂದ್ಕೊಂಡಂಗೆ ಅವರು ಜಾಸ್ತಿ ಕ್ಲೋಸ್ನು ಅದಾರ, ಅವರ ತಂದೆ ಮಗಳು ಇಬ್ಬರು. ನನಗಿಂತ ಜಾಸ್ತಿ ನಾ ಇಲ್ಲಾಂದ್ರೂ ಇದ್ಬಿಡ್ತಾಳೆ ಆಕಿಗೆ 1-2 ದಿನ. ಆದ್ರೆ ಅವರಪ್ಪ ಇಲ್ಲಾಂದ್ರೆ ಇರಂಗಿಲ್ಲ ಆಕಿ, ಆ ಥರ ಅವ್ರು ಅದಾರ. ನೋಡೋಕೆ ಒಂಥರ ಖುಷಿ ಅನಿಸುತ್ತೆ ಅವರು. ಅಲ್ಲೇ ಸ್ವಿಮ್ಮಿಂಗ್ ಪೂಲು, ಆಟ ಆಡೋಕ್ಕೆ ಎಲ್ಲ ಥರ ಇತ್ತಲ್ಲ. ಸೊ ನಾವು ಈಗ 3 ಗಂಟೆ ಏನೋ ಆಗಿತ್ತು, ನಾವು ಹೊರಗಡೆ ರೆಸ್ಟೋರೆಂಟಿಂದ ಹೊರಗಡೆ ಬಂದಾಗ. ಸೊ ಒಂದು ಬಿಸಿಲಿದ್ದ ಕಾರಣ ಒಂದು ಸ್ವಲ್ಪ ಹೊತ್ತು 1 ತಾಸು 2 ತಾಸು ಆಟ ಆಡಲಿ ಸ್ವಿಮ್ಮಿಂಗ್ ಪೂಲ್ನಾಗ. ಆಮೇಲೆ ಹೊರಗಡೆ ಎಲ್ಲ ಜೋಕಾಲಿ ಅದೆಲ್ಲ ಆಡ್ತಾರ ಅಂತಂದು ನಾವು ಬಿಟ್ವಿ. ಅವ್ರ ಅಣ್ಣ ಹೋಗಿದ್ದು ನೋಡಿ ಈಕಿನೂ ಅಳಾಕತ್ಲು, ನಾನು ಆಟ ಆಡ್ತೀನಿ ನೀರಾಗ ಅಂತಂದೆ. ಸೊ ಮತ್ತು ಈಕಿನಂತೂ ಒಬ್ಬಳೇ ಬಿಡೋಂಗಿಲ್ಲ, ಅದಕ್ಕೆ ಅವರಪ್ಪ ಹಿಡ್ಕೊಂಡು ಆಟ ಆಡ್ಸಾತಿದ್ರು ಇವ್ರನ್ನ. ಸ್ವಿಮ್ಮಿಂಗ್ ಪೂಲ್ ಹೆಂಗಿತ್ತು? ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಆಟ ಆಡಿಸಿ ತಿನ್ನಿಸಿ ಉಣಿಸಿ ಬಿಸಿಲಾಗ ಅವರೇನೋ ಎಂಜಾಯ್ ಮಾಡಿದ್ರು ಹುಡುಗರಿಬ್ಬರು. ಬಟ್ ನಾವಂತೂ ಸುಟ್ಟು ಬದ್ನಿಕಾಯಿ ಆಗಿದ್ವಿ ಬಿಸಿಲಾಗ, ಸುಸ್ತಾಗ್ಬಿಟ್ಟಿತ್ತು ಸಿಕ್ಕಾಬಟ್ಟೆ. ಅವರೇನೋ ಎನರ್ಜೆಟಿಕ್ಕಾಗಿ ಇದ್ದರು, ಅವ್ರಿಗೇನು ಬಿಟ್ಟರೆ ಚಜ್ಜನ ಆಟ ಆಡ್ತಾರೆ ಹುಡುಗರಿಗೇನು. ಅಲ್ಲಿ ಏನೇನಿದ್ದು ಎಲ್ಲನೂ ಆಟ ಆಡಿ ಬರ್ಬೇಕಂದ್ರೆ ಸಾಯಂಕಾಲ 6 ಗಂಟೆ ಆಗಿಬಿಡುತ್ತೆ. ಅಮ್ಮು ನೋಡ, ಬಾಯ್ ಅಮ್ಮು. ನಾ ಬ್ಯಾಡ, ಓಪನ್ ಮಾಡು ಮಮ್ಮಿ ಬರ್ಲಿ ಹೊರಗೆ. ಓಪನ್ ಮಾಡು ಆಕಿಗೆ ನಾ ಬೇಡ ಆಕಿಗೆ ಕ್ಲೋಸ್ ಮಾಡ್ಕೊತಡಿ ಈಕಿಗೆ. Soulful samples lift the darkness to light. Deep kicks pounds like a heartbeat fight. These gritty vibes keep my story in sight.
ಇವತ್ತಿನ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. Like, share, comment. Bye. ಬಾಯ್ ಆಲ್. ಸಾಕಾ ಈಗ ಮನೆಗೆ ಹೋಗೋಣ. ಮತ್ತೆ ನೆಕ್ಸ್ಟ್ ಟೈಮ್ ಓಕೆ. ಎಂಜಾಯ್ ಮಾಡಿದ್ದಿ? ನಮಗೆ ಸುಸ್ತಾತ, ಅವ್ರಿಗೆ ಎಂಜಾಯ್ ಆತ ಅಲ್ಲ.